ಇವತ್ತಿನ ವಿಡಿಯೋದಲ್ಲಿ ಪಿತೃಪಕ್ಷ ಯಾವಾಗ ಶುರು ಆಗ್ತಾ ಇದೆ, ಯಾವಾಗ ಕೊನೆಗೊಳ್ತಾ ಇದೆ, ಈ ಒಂದು ಆಚರಣೆಯನ್ನು ನಾವು ಯಾವ ರೀತಿ ಮಾಡಬೇಕು, ಮತ್ತು ಪಿತೃಪಕ್ಷದಲ್ಲಿ ಯಾವ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೆಪ್ಟೆಂಬರ್ 8ನೇ ತಾರೀಕು ಸೋಮವಾರ ಪಿತೃಪಕ್ಷ ಶುರು ಆಗ್ತಾ ಇದೆ. ಸೆಪ್ಟೆಂಬರ್ 21 ಭಾನುವಾರ, ಆ ದಿನ ಮಹಾಲಯ ಅಮಾವಾಸ್ಯೆ ಇರುತ್ತೆ. ಮತ್ತು ಸೋಮವಾರದಿಂದ ಅಂದರೆ ಸೆಪ್ಟೆಂಬರ್ 22ನೇ ತಾರೀಕಿಂದ ನವರಾತ್ರಿ ಪ್ರಾರಂಭ ಆಗ್ತಾ ಇದೆ. ಪಿತೃಪಕ್ಷವನ್ನು ಶ್ರಾದ್ದ ಪಕ್ಷ ಅಂತಲೂ ಕರಿತೀವಿ. ಸನಾತನ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ವಿಶೇಷ ಮಹತ್ವ ಇದೆ. ಈ ಒಂದು 15 ದಿನಗಳಲ್ಲಿ ಪೂರ್ವಜರು ಅಂದರೆ ನಮ್ಮ ಹಿರಿಯರು ತಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡೋದಕ್ಕೋಸ್ಕರ ಭೂಮಿಗೆ ಬರ್ತಾರೆ. ಅವರ ಆತ್ಮದ ಶಾಂತಿಗಾಗಿ ಈ ಅವಧಿಯಲ್ಲಿ ಪಿಂಡದಾನ ಮತ್ತು ತರ್ಪಣ ಇತ್ಯಾದಿಗಳನ್ನು ಮಾಡಲಾಗುತ್ತೆ. ಪಿತೃ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ಸಮಯದಲ್ಲಿ ಮಾಡ್ಬೋದು. ತುಂಬ ಜನ ಯಾರಾದರೂ ತೀರು ಹೋಗಿದ್ದಾರೆ, ಅವರು ಯಾವ ನಕ್ಷತ್ರದಲ್ಲಿ ತೀರು ಹೋಗಿದ್ದಾರೆ ಅದನ್ನು ಗುರ್ತು ಮಾಡಿಕೊಂಡು ಅಥವಾ ನೆನಪಿಟ್ಕೊಂಡು ಆ ದಿನ ಆ ಕಾರ್ಯಗಳನ್ನು ಮಾಡಿದ್ರೆ ಒಳ್ಳೆಯದು. ಕೆಲವ್ರಿಗೆ ಇದೆಲ್ಲ ನೆನಪಿರೋದಿಲ್ಲ, ಗೊತ್ತಾಗೋದು ಇಲ್ಲ ಅಂಥವ್ರು ಎಲ್ಲರೂ ಕೂಡ ಈ ಒಂದು ಸಮಯದಲ್ಲಿ ಮಾಡ್ಬೋದು. ಇನ್ನು ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದ 15 ದಿನಗಳ ಅವಧಿಯಲ್ಲಿ ನೀವು ಮದುವೆ, ನಿಶ್ಚಿತಾರ್ಥ, ಗೃಹ ಪ್ರವೇಶ, ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸುವಂತಹ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಅಕಸ್ಮಾತ್ ನೀವೇನಾದರೂ ಪಿತೃಪಕ್ಷದ ಅವಧಿಯಲ್ಲಿ ನೀವು ಈ ಶುಭ ಕಾರ್ಯಗಳನ್ನೇನಾದರೂ ಮಾಡಿದ್ರೆ ಪಿತೃಗಳ ಅತೃಪ್ತಿಗೆ ಕಾರಣರಾಗ್ತೀರಾ. ಆಮೇಲೆ ನೀವು ಮಾಡಿದ ಶುಭ ಕಾರ್ಯಗಳಲ್ಲಿ ವೈಫಲ್ಯವನ್ನು ಎದುರಿಸಬೇಕಾಗುತ್ತೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ದೇವತಾ ಕಾರ್ಯಗಳನ್ನೆಲ್ಲ ನಾವು ಏನೆಲ್ಲ ಮಾಡ್ತೀವೋ ಅದಕ್ಕಿಂತ ಒಂದು ಕೈ ಮುಂದೆ ಈ ಪಿತೃ ಕಾರ್ಯನ ಅಂದರೆ ಪಿತೃ ದೇವತೆಗಳ ಕಾರ್ಯಗಳನ್ನು ಮಾಡಬೇಕು. ನಮಗೆ ಪದ್ಧತಿ ಇಲ್ಲ, ಗೊತ್ತಿಲ್ಲ ಇದೆಲ್ಲ ಮಾಡೋದಕ್ಕೆ ಅನ್ನೋರು ಕೂಡ ತುಂಬಾ ಸಿಂಪಲ್ಲಾಗಿ ಆಚರಣೆ ಮಾಡ್ಬೋದು. ಅಂದರೆ ಮಹಾಲಯ ಅಮಾವಾಸ್ಯೆಯ ಸಮೀಪದಲ್ಲಿ ಅಂದರೆ ಈ ಪಿತೃಪಕ್ಷದ ದಿನ ಅಂದರೆ ಈ 15 ದಿನದಲ್ಲಿ ಅವರವರ ಪಿತೃಗಳಿಗೆ ಅವರು ದರ್ಪಣ ಕೊಡೋದು, ಶ್ರಾದ್ದ ಮಾಡೋದು, ಆಮೇಲೆ ಅವ್ರ ಹೆಸರು ಹೇಳಿಬಿಟ್ಟು ಅನ್ನ ಸಂತರ್ಪಣೆ ಮಾಡೋದು, ದಾನ ಕೊಡೋದು, ಇದನ್ನೆಲ್ಲ ಮಾಡ್ಬೋದು. ಇದರಿಂದ ಪಿತೃದೇವತೆಗಳು ಸಂತೃಪ್ತರಾಗ್ತಾರೆ. ನಿಮ್ಮದು ಏನೇ ಒಂದು ದೋಷಗಳಿದ್ರು ಅದೆಲ್ಲ ನಿವಾರಣೆ ಆಗಿ ನಿಮ್ಮನೆ ಏಳಿಗೆ ಆಗೋದಕ್ಕೆ ಕಾರಣ ಆಗುತ್ತೆ. ಕೆಲವರು ನಮಗೆ ಇದು ಪದ್ಧತಿನೇ ಇಲ್ಲ, ನಮಗಿದೆಲ್ಲ ಮಾಡೋದಕ್ಕೆ ಗೊತ್ತಿಲ್ಲ, ಮಾಡೋದೂ ಇಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ಬರೂ ಕೂಡ ಖಂಡಿತವಾಗ್ಲೂ ಈ ಒಂದು ಪಿತೃಪಕ್ಷದ ಪೂಜೆಯನ್ನು ಮಾಡಲೇಬೇಕು. ಇನ್ನು ಪಿತೃಪಕ್ಷದ ಸಮಯದಲ್ಲಿ ನಾವು ಪಿತೃಗಳಿಗೆ ಆಹಾರವನ್ನು ಬೇಯಿಸೋವಾಗ ನಾವು ಅಂದರೆ ಅಡುಗೆ ಮಾಡುವಾಗ ಯಾವುದೇ ಕಾರಣಕ್ಕೂ ರುಚಿಯನ್ನು ನೋಡಬಾರ್ದು. ಇನ್ನು ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಮನೆ ಹತ್ತಿರ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಹಸುನೋ ಅಥವಾ ಬ್ರಾಹ್ಮಣ, ನಾಯಿ, ಭಿಕ್ಷುಕ ಇನ್ಯಾರಾದರೂ ಬಂದರೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅವರನ್ನು ದಯವಿಟ್ಟು ಅವಮಾನಿಸಬೇಡಿ. ಈ ಒಂದು ಪಿತೃಪಕ್ಷದಲ್ಲಿ 15 ದಿನ ಇರುತ್ತೆ. ಸೆಪ್ಟೆಂಬರ್ 8ನೇ ತಾರೀಕಿನಿಂದ ಸೆಪ್ಟೆಂಬರ್ 21ನೇ ತಾರೀಕುವರೆಗೂ ಇರುತ್ತೆ. ಈ ಸಮಯದಲ್ಲಿ ಹಸುಗಳಿಗೆ ಏನಾದರೂ ತಿನ್ನೋದಕ್ಕೆ ಕೊಡ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡಲೇಬೇಕು, ತುಂಬಾ ಒಳ್ಳೆಯದು. ಈ ಸಮಯದಲ್ಲಿ ಮಾಡೋದ್ರಿಂದ ನೀವು ಅಕಸ್ಮಾತ್ ಬೇರೆ ಟೈಮ್ನಲ್ಲಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಈ ಸಮಯದಲ್ಲಿ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಇಲ್ಲಿವರೆಗೂ ನಾವು ಈ ಆಚರಣೆಗಳನ್ನೆಲ್ಲ ಮಾಡೇ ಇಲ್ಲ, ಅಂದರೆ ಪಿತೃಪಕ್ಷದ ಆಚರಣೆಗಳನ್ನು ಮಾಡಿಲ್ಲ. ಇನ್ನು ಮುಂದೆ ಅಂದರೆ ಈ ವರ್ಷದಿಂದ ಮಾಡ್ಬೋದು. ಮನೆಯಲ್ಲಿ ಇದಕ್ಕೆಲ್ಲ ಒಪ್ಪೋದಿಲ್ಲ. ಕೆಲವು ಮನೆಗಳಲ್ಲಿ ಯಾವುದೇ ಆಚರಣೆ ಆದ್ರೂ ಹೊಸದಾಗಿ ಶುರು ಮಾಡೋದಕ್ಕೂ ಎಲ್ಲರೂ ಕೂಡ ಹೆದರ್ಕೊಳ್ತಾರೆ. ಏನಾದರೂ ತೊಂದರೆ ಆದರೆ ಏನು ಮಾಡೋದು ಅನ್ನೋ ಒಂದು ಭಯ ಇರುತ್ತೆ. ಆದರೆ ಖಂಡಿತವಾಗ್ಲೂ ಈ ಭಯ ಬೇಡ ನಿಮಗೆ. ಈ 15 ದಿನದಲ್ಲಿ ನಮ್ಮ ಪಿತೃಗಳು ಭೂಮಿಗೆ ಬರ್ತಾರೆ, ಅಂದರೆ ಅವರು ಭೂಲೋಕಕ್ಕೆ ಬರ್ತಾರೆ. ಅವ್ರಿಗೆ ಈ ಸಮಯದಲ್ಲಿ ಏನು ಆಹಾರಗಳನ್ನು ಕೊಡ್ತೀವಿ, ಏನು ದರ್ಪಣ ಬಿಡ್ತೀವಿ, ಅನ್ನ ನೀರು ನಾವೇನು ಕೊಡ್ತೀವಿ ಅದು 1 ವರ್ಷ ತನಕ ಅದೇ ಅವ್ರಿಗೆ ಊಟ ಆಗಿರುತ್ತೆ. ಹಾಗಾಗಿ ತಪ್ಪದೆ ಪ್ರತಿಯೊಬ್ಬರೂ ಕೂಡ ಅವರವರ ಪಿತೃ ಕಾರ್ಯಗಳನ್ನು ಮಾಡಲೇಬೇಕು. ಶಾಸ್ತ್ರದ ಪ್ರಕಾರ ಈ ಒಂದು ಪಿತೃಪಕ್ಷದಲ್ಲಿ ಕೂದಲು ಕಟ್ ಮಾಡೋದು, ಉಗುರು ಕಟ್ ಮಾಡೋದು ಇಂಥದ್ದನ್ನೆಲ್ಲ ಮಾಡಲೇಬಾರ್ದು. ಮತ್ತು ಯಾವುದೇ ದೇವರ ಹರಕೆ ಕೂಡ ತೀರಿಸೋದಕ್ಕೆ ಹೋಗಬಾರ್ದು. ಮತ್ತು ಯಾವುದೇ ವ್ರತಗಳನ್ನು ಕೂಡ ಶುರು ಮಾಡೋ ಹಾಗಿಲ್ಲ. ಈ ಸಮಯ ಪಿತೃಗಳಿಗೆ ಮೀಸಲಾಗಿರೋದ್ರಿಂದ ಪಿತೃಗಳ ಕಾರ್ಯವನ್ನು ಮಾತ್ರನೇ ಮಾಡಬೇಕು. ಅವ್ರ ಹೆಸರನ್ನು ಹೇಳಿಬಿಟ್ಟು ನಾವು ಪೂಜೆ ಮಾಡಿಸೋದು, ದಾನಗಳನ್ನು ಮಾಡೋದು ಇದಿಷ್ಟು ಮಾತ್ರನೇ ಮಾಡಬೇಕು. ಇನ್ನು ನಿಮ್ಮ ಹಿರಿಯರ ಹೆಸರನ್ನು ಹೇಳಿಬಿಟ್ಟು ನೀವು ಏನಾದರೂ ದಾನ ಕೊಡಿ, ಅಂದರೆ ಬಟ್ಟೆ, ದವಸ ಧಾನ್ಯಗಳು, ದುಡ್ಡು, ಈ ರೀತಿ ಹಣ್ಣುಗಳು, ಬೆಡ್ಶೀಟು ಈ ರೀತಿ ಕೂಡ ಕೊಡ್ಬೋದು. ಯಾರಿಗೆಲ್ಲ ಆಗದೇ ಇರೋವಂಥ ಅವಶ್ಯಕತೆ ಇರುತ್ತೋ ಅವ್ರಿಗೆ ಇದನ್ನು ಕೊಡ್ಬೋದು.
ಈಗ ನೀವು ಎಷ್ಟೋ ಕಡೆ ರೋಡ್ನಲ್ಲೆಲ್ಲ ನೋಡಿರ್ತೀರ, ಕೆಲವರು ಅಂದರೆ ವಯಸ್ಸಾದವ್ರಂತವರು ಇರ್ತಾರೆ, ಅಂಥವರು ಕೂಡ ರೋಡ್ನಲ್ಲಿ ಹಾಗೇ ಮಲ್ಕೊಂಡಿರ್ತಾರೆ. ಅಂದರೆ ಓದ್ಕೊಳ್ಳೋದಕ್ಕೆ ಒಂದು ಬೆಡ್ಶೀಟ್ ಇರೋದಿಲ್ಲ, ಆ ಥರ ಮಲ್ಕೊಂಡಿರ್ತಾರಲ್ಲ, ಅಂಥವ್ರಿಗೆ ಈ ರೀತಿ ಬೆಡ್ಶೀಟನ್ನು ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ. ನೀವು ಈ ರೀತಿ ಎಲ್ಲ ಕೊಡೋದ್ರಿಂದ ಮತ್ತು ಮಾಡೋದ್ರಿಂದ ನಿಮ್ಮ ಪಿತೃಗಳಿಗೂ ಸಲ್ಲುತ್ತೆ, ಅವರ ಆಶೀರ್ವಾದನೂ ನಿಮಗೆ ಸಿಗುತ್ತೆ. ನೀವು ಪಿತೃಗಳಿಗೆ ದರ್ಪಣವನ್ನು ಅರ್ಪಿಸ್ತಾರಲ್ಲ, ಅದು ಆದಷ್ಟು ಮಧ್ಯಾಹ್ನದ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು. ಈ ಒಂದು ಸಮಯದಲ್ಲಿ ಪಿತೃಗಳಿಗೆ ದರ್ಪಣವನ್ನು ಅರ್ಪಿಸೋದು ಅತ್ಯಂತ ಶುಭಕರ ಅಂತ ಹೇಳ್ತಾರೆ. ಬ್ರಹ್ಮ ಮುಹೂರ್ತ ಇದು ಶುಭಕರ ಅಂತ ಅಂದ್ಬಿಟ್ಟು ಈ ಮುಹೂರ್ತದಲ್ಲಿ ಶ್ರಾದ್ದವನ್ನು ಮಾಡಬಾರ್ದು. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರಾದ್ದವನ್ನು ಮಾಡಬಾರ್ದು. ಈ ಒಂದು ಸಮಯ ದೈವ ಶಕ್ತಿಗಳಿಗೆ ಸಮರ್ಪಿತವಾದ ಸಮಯ ಆಗಿರುತ್ತೆ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬರೀ ದೇವರಿಗೆ ಮೀಸಲಾಗಿರುವಂಥದ್ದು, ಅದಕ್ಕೋಸ್ಕರ ಆ ಸಮಯದಲ್ಲಿ ಶ್ರಾದ್ದವನ್ನು ಮಾಡಬಾರ್ದು. ಹಾಗೆಯೇ ಈ ಒಂದು ಸಮಯದಲ್ಲಿ ದರ್ಪಣವನ್ನು ನೀಡಬಾರ್ದು. ಅಲ್ಲದೆ ಈ ಒಂದು ಸಮಯದಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಬಾರ್ದು ಅಂತ ಅಂದರೆ, ಇನ್ನೇನು ನವರಾತ್ರಿ ಶುರು ಆಗಿಬಿಡುತ್ತೆ, ಹಬ್ಬಕ್ಕೆ ಬೇಕಾಗಿರೋ ವಸ್ತುಗಳು ನಾವು ತಗೋಬೇಕು, ಅಥವಾ ಹೊಸ ಬಟ್ಟೆಗಳೇ ಆಗಿರ್ಬೋದು, ಇದನ್ನೆಲ್ಲ ತಗೋಬೇಕು ಅಂತ ಅಂದರೆ ದಯವಿಟ್ಟು ಪಿತೃಪಕ್ಷದಲ್ಲಿ ಈ ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಹೊಸ ವಾಹನಗಳನ್ನು ಬುಕಿಂಗ್ ಮಾಡಿಬಿಟ್ಟಿದ್ದೀವಿ, ಈ ಒಂದು ಪಿತೃಪಕ್ಷದ ಸಮಯದಲ್ಲಿ ಬರ್ತಾ ಇದೆ ಅಂತ ಅಂದರೆ ದಯವಿಟ್ಟು ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಮತ್ತು ಇನ್ನು ದೂರದ ಪ್ರಯಾಣಗಳನ್ನು ದಯವಿಟ್ಟು ಪ್ಲ್ಯಾನ್ ಮಾಡೋದಕ್ಕೆ ಹೋಗಬೇಡಿ. ಇದನ್ನಂತೂ ಮಕ್ಳಿಗೂ ಕೂಡ ಹೇಳಲೇಬೇಕು. ಮತ್ತು ಈ 15 ದಿನ ಏನಿರುತ್ತೆ ಎಲ್ಲ ಕಡೆ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗಿರುತ್ತೆ. ಎಲ್ಲ ಪಿತೃದೇವತೆಗಳ ಆತ್ಮಗಳು ಭೂಲೋಕದಲ್ಲಿ ಇರುತ್ತೆ. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು ನಾವು. ಮನೆಯಲ್ಲೇ ಆದ್ರೂ ಹೆಚ್ಚಾಗಿ ಕೋಪ ಮಾಡ್ಕೊಳ್ಳೋದು, ಯಾವುದೇ ವಿಚಾರಕ್ಕಾದ್ರೂ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದು, ಹೆಚ್ಚಾಗಿ ನೀರು ಇರುತ್ತಲ್ಲ ಅಂಥ ಕಡೆ ಹೋಗಲೇಬಾರ್ದು. ನಾವು ಒಂದು 15 ದಿನ ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಆದಷ್ಟು ಮೌನವಾಗಿರೋದೇ ಒಳ್ಳೆಯದು. ಮತ್ತು ಸುಳ್ಳು ಮಾತುಗಳನ್ನು ಆಡಬಾರ್ದು, ಮತ್ತು ಬೇರೆಯವ್ರಿಗೆ ನೋವಾಗೋ ರೀತಿ ಮಾತಾಡಬಾರ್ದು, ನಿಂದಿಸಬಾರ್ದು. ಇಷ್ಟೇ ಅಲ್ಲ, ಯಾರಿಗೂ ಕೂಡ ಮೋಸವನ್ನು ಕೂಡ ಮಾಡಬಾರ್ದು. ಅಕಸ್ಮಾತ್ ನೀವೇನಾದರೂ ಈ ತಪ್ಪುಗಳನ್ನು ಮಾಡಿದ್ರೆ ಪಿತೃಗಳ ಕೋಪಕ್ಕೆ ಗುರಿಯಾಗ್ತೀರಾ. ಇನ್ನು ಪಿತೃಪಕ್ಷದ ಸಮಯದಲ್ಲಿ ದರ್ಪಣವನ್ನು ಬಿಡುವಂಥ ಸಮಯದಲ್ಲಿ ಕಪ್ಪು ಎಳ್ಳನ್ನು ಬಳಸಬೇಕು, ಯಾವುದೇ ಕಾರಣಕ್ಕೂ ಬಿಳಿ ಎಳ್ಳನ್ನು ಬಳಸಬಾರ್ದು. ಶ್ರಾದ್ದ ಮಾಡುವಂಥ ಸಮಯದಲ್ಲಿ ಆಹಾರ ಬೇಯಿಸೋದಕ್ಕೆ ಕಬ್ಬಿಣದ ಪಾತ್ರೆ ಮತ್ತು ಉಕ್ಕಿನ ಪಾತ್ರೆಗಳನ್ನು ಬಳಸಬಾರ್ದು, ಹಿತ್ತಾಳೆಯ ಪಾತ್ರೆಗಳನ್ನು ಮಾತ್ರ ಬಳಸಬೇಕು ಅಂತ ಹೇಳ್ತಾರೆ. ನವರಾತ್ರಿ ಸಿದ್ಧತೆ ಮಾಡ್ಕೊಳ್ಳೋರು ಕೂಡ ಪಿತೃಪಕ್ಷಕ್ಕೂ ಮೊದಲೇ ಏನು ಬೇಕೋ ಅವಶ್ಯಕತೆ ಇರುವಂಥ ವಸ್ತುಗಳನ್ನ ತಂದಿಟ್ಕೊಳ್ಳಿ. ಆಮೇಲೆ ಪೂಜೆಗೆ ಬೇಕಾಗಿರೋದನ್ನ ನೀವು ಸೋಮವಾರ ಬೆಳಗ್ಗೆ ಕೂಡ ತಂದಿಟ್ಕೊಂಡು ರೆಡಿ ಮಾಡಿಟ್ಕೋಬೋದು. ಅಥವಾ ನಾವೇನೂ ತಂದಿಟ್ಕೊಂಡಿಲ್ಲ, ಅಮಾವಾಸ್ಯೆಗೂ ಮೊದಲು ತಗೊಳ್ಳೋಣ ಅಂದ್ಕೊಂಡಿದ್ದೀವಿ, ನಮ್ಮ ಮನೆಯಲ್ಲಿ ಪಿತೃಪಕ್ಷ ಆಚರಣೆ ಮಾಡೋದಿಲ್ಲ ಅಂತ ಅನ್ನೋರು ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ತಂದಿಟ್ಕೋಬೋದು. ಆದರೆ ಆದಷ್ಟು ಪಿತೃಪಕ್ಷದಲ್ಲಿ ಹೊಸ ವಸ್ತುಗಳನ್ನು ಖರೀದಿ ಮಾಡಬಾರ್ದು. ಹೊಸ ಗಾಡಿಗಳೇ ಆಗಿರ್ಬೋದು, ಹೊಸ ಚಪ್ಪಲಿನೇ ಆಗಿರ್ಬೋದು, ಪೊರ್ಕೆ ಇಂಥದ್ದನ್ನೆಲ್ಲ ನಾವು ತಗೊಳ್ಳೋದಕ್ಕೆ ಹೋಗಬಾರ್ದು. ನಾ ಆಗಲೇ ಹೇಳ್ದಂಗೆ ಶಾಸ್ತ್ರದ ಪ್ರಕಾರ ಈ ಎಲ್ಲ ನಿಯಮಗಳು ಕೂಡ ಇದೆ. ಇದರಲ್ಲಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನಾದರೂ ನಾವು ಮಾಡಲೇಬೇಕು. ನಮ್ಮ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷ ಅತ್ಯಂತ ಪವಿತ್ರವಾದ ಸಮಯ ಅಂತಲೇ ಹೇಳ್ಬೋದು. ಪಿತೃಪಕ್ಷದ ಸಮಯದಲ್ಲಿ ಬ್ರಾಹ್ಮಣರಿಗೆ ಊಟ ನೀಡೋದು ಮತ್ತು ಬ್ರಾಹ್ಮಣರಿಗೆ ದಾನ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಪ್ರಾಣಿ ಪಕ್ಷಿಗಳಿಗೆ, ಹಸುಗಳಿಗೆ ಮತ್ತು ಕಾಗೆಗಳಿಗೆ ಈ ರೀತಿ ಆಹಾರವನ್ನು ಕೊಡಲೇಬೇಕು. ಇದಿಷ್ಟು ಕೂಡ ಪಿತೃಪಕ್ಷ ಯಾವಾಗ ಶುರು ಆಗುತ್ತೆ, ಯಾವಾಗ ಕೊನೆಗೊಳ್ಳುತ್ತೆ, ಮತ್ತು ಈ ಒಂದು ಸಮಯದಲ್ಲಿ ನಾವೇನೆಲ್ಲ ಮಾಡಬೇಕು ಮಾಡಬಾರ್ದು ಅನ್ನೋ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.